ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 77 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಅಲ್ಲಿ ಜನ ನಿಮ್ಮ ಬಗ್ಗೆ ಏನ್ ಅನ್ಕೋತಾರೆ, ನಿಮ್ಮನ್ನ ನೋಡಿದ್ರೆ ಜನರ ಮನಸ್ಸಲ್ಲಿ ಯಾವ ತರ ಒಂದು ಭಾವನೆಗಳು ಬರುತ್ತೆ, ಅವರು ಏನ್ ಫೀಲ್ ಮಾಡ್ತಾರೆ ಅಂತ ಹೇಳಿ ಒಂದು ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಇದು ಜನ ಅಷ್ಟೇ ಅಲ್ಲ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು. ನಿಮ್ಮ ಮನಸ್ಸಲ್ಲಿ ಯಾರನ್ನಾದ್ರೂ ಇಟ್ಕೊಳ್ಳಿ, ಸೊ ದಟ್ ಅವರು ನಿಮ್ಮ ಬಗ್ಗೆ ಏನಂತಾರೆ, ಏನ್ ತಿಳ್ಕೊಂಡಿದ್ದಾರೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡೋಣ. ಓಕೆನಾ? ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ರೀಡಿಂಗು, ಎಲ್ಲೂ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ಜನ ನಿಮ್ಮ ಬಗ್ಗೆ ಏನ್ ಅನ್ಕೊಳ್ತಿದ್ದಾರೆ ಅಂತ ಹೇಳಿ, ಅವರ ಅಭಿಪ್ರಾಯ ಏನು, ನಿಮ್ಮನ್ನ ನೆನ್ಸ್ಕೊಂಡ್ರೆ ಅವರು ಏನ್ ಫೀಲ್ ಮಾಡ್ತಾರೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಿದ್ದೀನಿ. ಕಾರ್ಡ್ ಶಫಲ್ ಮಾಡುವಾಗಲೇ ಒಂದು ಕಾರ್ಡು ಪಾಪಪ್ ಆಗಿ ಬಿದ್ದಿದೆ. ಸೊ ನೋಡೋಣ, ನಾನು ಇದನ್ನ ಸೈಡ್ಗೆ ಇಡ್ತೀನಿ. ಇದನ್ನು ಕೂಡ ಒಂದು ಮೆಸೇಜ್ ಆಗಿ ಕನ್ಸಿಡರ್ ಮಾಡೋಣ. ಇನ್ನು ನಾನು ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತೆ ಅಮ್ಮನವ್ರನ್ನ ನೆನೆಸ್ಕೊಂಡು ಕಾರ್ಡ್ ಶಫಲ್ ಮಾಡ್ತಿದ್ದೀನಿ. ನೀವು ಅಷ್ಟೇ ಕಾರ್ಡ್ಸ್ನ ನೋಡುವಾಗ ನಿಮ್ಮ ಇಷ್ಟ ದೈವಗಳನ್ನ ನೆನೆಸ್ಕೊಂಡು ಕಾರ್ಡ್ಸ್ನ ನೋಡಿ, ಸೊ ದಟ್ ಜನ ನಿಮ್ಮ ಬಗ್ಗೆ ಏನ್ ಅನ್ಕೋತಿದ್ದಾರೆ ಅಂತ ಹೇಳಿ ಒಂದು ಸರಿಯಾಗಿರುವಂತ ಸಂದೇಶ ನಿಮ್ಗೆ ಸಿಗತ್ತೆ. ಓಕೆನಾ? ಆಮೇಲೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು, ನೀವು ದಯವಿಟ್ಟು ನನ್ನ ವಾಟ್ಸಪ್ ನಂಬರ್ಗೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಕಾಲ್ ಮಾಡ್ಬೋದು. ನಾನು ನಿಮಗೆ ಪರ್ಸನಲ್ ರೀಡಿಂಗ್ ಮಾಡಿಕೊಡ್ತೀನಿ. ಓಕೆನಾ? ಯಾವುದೇ ತರ ರೀಡಿಂಗ್ ಇರ್ಬೋದು, ಲೈಕ್ ಜಾಬ್, ಕೆರಿಯರ್, ಸ್ಟಡೀಸಿಗೆ ಸಂಬಂಧಪಟ್ಟ ಯಾವುದೇ ಒಂದು ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಪಟ್ಟಿರುವಂತ ರೀಡಿಂಗ್ಸ್ನ ಮಾಡಿಕೊಡ್ತೀನಿ. ಓಕೆನಾ? ಸೊ ಇಲ್ಲಿ ಬಂದ್ಬಿಟ್ಟು ಕಾರ್ಡ್ ಶಫ್ಲಿಂಗ್ ಮಾಡ್ತಿದ್ದೀನಿ. ನೋಡೋಣ ಜನ ನಿಮ್ಮ ಬಗ್ಗೆ ಏನ್ ಅನ್ಕೊಳ್ತಾ ಇದ್ದಾರೆ ಮನಸ್ಸಲ್ಲಿ ಅಂತ ಹೇಳಿ, ನಿಮ್ಮ ನೋಡಿದ್ರೆ ಅವರಿಗೆ ಏನ್ ಅಭಿಪ್ರಾಯ ಬರುತ್ತೆ ಅಂತ ಹೇಳಿ. ಓಕೆ, ಇಲ್ಲಿ ನಾನು ಆಲ್ರೆಡಿ ಒಂದು ಕಾರ್ಡ್ ಪಾಪಪ್ ಆಗಿತ್ತಲ್ಲ, ಸೆಕೆಂಡ್ ಕಾರ್ಡ್ ತೆಗಿತಾ ಇದ್ದೀನಿ. 3 ಕಾರ್ಡ್ ಆಗಿದೆ, 4 ಪ್ಲಸ್ ಇನ್ನೊಂದು ಕಾರ್ಡು, 5 ಕಾರ್ಡ್ ತೆಗ್ದಿದ್ದೀನಿ. ನೀವು ಯಾವುದೇ ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ ಮುಖಾಂತರ ಇಲ್ಲಿ ಆನ್ಸರ್ ಮಾಡ್ತಾ ಇದ್ದೀನಿ. ನೋಡೋಣ, ನನಗೂ ಕ್ಯೂರಿಯಾಸಿಟಿ ಇದೆ, ಜನ ನಿಮ್ಮ ಬಗ್ಗೆ ಏನ್ ಅನ್ಕೊಳ್ತಾ ಇದ್ದಾರೆ, ನಿಮ್ಮನ್ನ ನೋಡಿದ್ರೆ ಅವರ ಮನಸ್ಸಲ್ಲಿ ಏನ್ ಅಭಿಪ್ರಾಯ ಬರ್ತಿದೆ ಅಂತ ಹೇಳಿ. ಸೊ ನೋಡೋಣ ಮೊದಲನೇ ಕಾರ್ಡ್ ಏನ್ ಬಂದಿದೆ ಅಂತ ಹೇಳಿ. ಮೊದಲನೇ ಕಾರ್ಡು ದ ಸ್ಟಾರ್ ಬಂದಿದೆ. ದ ಸ್ಟಾರ್ ಬಂದ್ಬಿಟ್ಟು ತುಂಬಾನೇ ಪಾಸಿಟಿವ್ ಕಾರ್ಡು, ತುಂಬಾನೇ ಜಾಸ್ತಿ ಪಾಸಿಟಿವ್ ಎನರ್ಜಿ ಇರುವಂತ ಕಾರ್ಡು. ಜನ ನಿಮ್ಮನ್ನ ತುಂಬಾ ಪಾಸಿಟಿವ್ ಆಗಿ ನೋಡ್ತಾ ಇದ್ದಾರೆ, ತುಂಬಾನೇ ಡ್ರೀಮ್ಸ್ ಇದೆ ನಿಮ್ಗೆ. ಸೊ ನೀವಂತ ಸ್ಟಾರ್ ತರ ಅಂತ ಹೇಳಿ ಅವ್ರಿಗೆ ಅನ್ನಿಸ್ತಾ ಇದೆ. ಒಬ್ಬ ಸ್ಟಾರ್ ಯಾವ ತರ ಇರ್ತಾರಲ್ವಾ, ಆ ತರ ನೀವು ಆಕ್ಟ್ ಮಾಡೋದು, ಕನ್ಸ್ ಕಾಣೋದು, ನಿಮ್ಮ ಡ್ರೀಮ್ಸ್ ಎಲ್ಲ ತುಂಬಾ ಬಿಗ್ ಇದೆ. ನೀವು ನಾರ್ಮಲ್ ಜನಗಳ ತರ ಕನ್ಸ್ ಕಾಣಲ್ಲ, ತುಂಬಾನೇ ದೊಡ್ಡ ದೊಡ್ಡ ಕನ್ಸುಗಳನ್ನ ನೀವು ಕಾಣ್ತಾ ಇದ್ದೀರಾ. ಮತ್ತೆ ಕೆಲವೊಬ್ಬರಿಗೆ ನಿಮ್ಮ ಡ್ರೀಮ್ ಕಮ್ ಟ್ರೂ ಕೂಡ ಆಗಿರ್ಬೋದು ಅಂತ ಹೇಳಿ ಅನ್ಕೊಳ್ತಾ ಇದಾರೆ. ಕೆಲವೊಂದು ಬ್ಯಾಡ್ ಥಿಂಗ್ಸ್ ಗಳನ್ನ ನೀವು ಜೀವನದಿಂದ ದೂರ ಇಡ್ತೀರಾ, ಜನಗಳಾಗಿರ್ಬೋದು, ವಿಷಯಗಳಾಗಿರ್ಬೋದು. ನಿಮಗೆ ಇಷ್ಟ ಇಲ್ಲ ಅಂದ್ರೆ ಆ ಥಿಂಗ್ಸ್ ನ ನೀವು ದೂರ ಇಡ್ತೀರಾ. ಇನ್ನು ನಿಮ್ಮ ರಿಲೇಶನ್ಶಿಪ್ ಏನಿದೆಯಲ್ಲ, ಹಸ್ಬೆಂಡ್ ವೈಫ್ ಇರ್ಬೋದು, ಅಥವಾ ನೀವೊಂದು ಲವ್ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ನೀವು ತುಂಬಾನೇ ಬ್ಯೂಟಿಫುಲ್ ಆಗಿ ಮ್ಯಾನೇಜ್ ಮಾಡ್ತಿದ್ದೀರಾ. ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ನೀವು ಹೀಲ್ ಆಗೋದಕ್ಕೆ ಟ್ರೈ ಮಾಡ್ತೀರಾ, ತುಂಬಾನೇ ಕಾಮ್ ಆಗಿ ನಿಮ್ಮ ರಿಲೇಶನ್ಶಿಪ್ ನ ತಗೊಂಡ್ ಹೋಗ್ತೀರಾ ಅಂತ ಹೇಳಿ ಇಲ್ಲಿ ಜನ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಜಾಬ್ ಏನಾದ್ರೂ ಇದ್ರೆ, ನಿಮ್ಮ ಕಂಪನಿಗಳಲ್ಲಿ ನೀವೇನಾದ್ರೂ ಲೈಕ್
ಒಳ್ಳೆ ಸ್ಥಾನದಲ್ಲಿ ಇದ್ರೆ ಅಥವಾ ಒಳ್ಳೆ ಜಾಗದಲ್ಲಿ ಇದ್ರೆ, ಒಂದು ಪೋಸ್ಟ್ ಅಲ್ಲಿ ಇದ್ರೆ ಜನಗಳಿಗೆ ಅನ್ಸುತ್ತೆ ನೀವು ಈ ಪೋಸ್ಟ್ಗೆ ಕರೆಕ್ಟ್ ಆಗಿರುವಂತ ಪರ್ಸನ್. ಅಂದ್ರೆ ಆ ಜಾಬ್ ನಿಮ್ಗೆ ಮೆಂಟ್, ನಿಮ್ಗೆ ಮಾಡಿರೋ ತರ ಇದೆ. ಅಷ್ಟು ಚೆನ್ನಾಗಿ ನೀವು ಆ ಜಾಬ್ ನ ನಿಭಾಯಿಸ್ಕೊಂಡು ಹೋಗ್ತಿದ್ದೀರಾ. ಅಷ್ಟು ಒಳ್ಳೆ ರೀತಿಯಲ್ಲಿ ಆ ಜಾಬ್ಗೆ ಅಥವಾ ಆ ಕೆಲ್ಸಕ್ಕೆ ನೀವು ಶ್ರದ್ಧೆ ವಹಿಸಿ ಅದಕ್ಕೆ ಶಿಸ್ತಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಕೆಲವೊಬ್ಬರಿಗೆ ಅನ್ಸುತ್ತೆ ಈ ಜಾಬ್ ನಿಮ್ಗೆ ಹೇಳಿ ಮಾಡಿಸಿರುವಂತದ್ದು, ನಿಮ್ಮಂತ ಪರ್ಸನ್ ಈ ಜಾಬ್ಗೆ ಅಥವಾ ಈ ಚೇರ್ಗೆ ಒಂದು ಸೂಟಬಲ್ ಕ್ಯಾಂಡಿಡೇಟ್ ಅಂತ ಕೂಡ ನಿಮ್ಮ ಆಫೀಸ್ಗಳಲ್ಲಿ ಫೀಲ್ ಆಗುತ್ತೆ. ಇನ್ನು ಹೆಲ್ತ್ ವೈಸ್ ನೋಡಕ್ ಹೋದ್ರೆ ತುಂಬಾ ಜನ ಅಂದ್ಕೊಳ್ತಾ ಇದ್ದಾರೆ ನೀವು ತುಂಬಾ ಮೆಡಿಟೇಟ್ ಮಾಡೋದಿರ್ಬೋದು, ನಿಮ್ಮನ್ನ ನೀವು ಕಾಮ್ ಆಗಿ ಇಟ್ಕೊಳ್ಳೋದಿರ್ಬೋದು, ಪೀಸ್ಫುಲ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ, ಅದನ್ನೆಲ್ಲದನ್ನು ಅನ್ಕೊಳ್ತಾ ಇದ್ದಾರೆ. ಕೆಲವೊಬ್ರು ಏನ್ ಫೀಲ್ ಮಾಡ್ತಾರೆ ಅಂದ್ರೆ ನೀವು ತುಂಬಾ ವಿಷಯವನ್ನ ಲೆಟ್ ಗೋ ಮಾಡಿದೀರಾ. ನಿಮ್ಮ ಒಂದು ಒಳ್ಳೇದಕ್ಕಾಗಿ, ನಿಮ್ಮ ಒಂದು ನಿಮ್ಗೆ ಒಳ್ಳೇದಾಗ್ಲಿ ಅಥವಾ ನೀವು ಸ್ಟ್ರೆಸ್ ಆಗ್ಬಾರ್ದು, ನಿಮ್ ಜೀವನದಲ್ಲಿ ಒಳ್ಳೇದಾಗ್ಬೇಕು ಅಂತ ಹೇಳಿ ತುಂಬಾ ವಿಷಯಗಳನ್ನ ನೀವು ಲೆಟ್ ಗೋ ಮಾಡಿದೀರಾ. ಸೊ ಅದು ಇಲ್ಲಿ ತುಂಬಾ ಜನಕ್ಕೆ ಗೊತ್ತಾಗ್ತಾ ಇದೆ. ಮ್ಯಾರೇಜಸ್ ಎಲ್ಲ ನಿಮಗೆ ಲೈಕ್ ಏನು ಯಾರನ್ನಾದ್ರು ಲವ್ ಮಾಡ್ತಾ ಇದ್ರೆ ಅಥವಾ ಯಾರನ್ನಾದ್ರು ತುಂಬಾನೇ ಇಷ್ಟಪಟ್ಟಿದ್ರೆ ನಿಮ್ಗೆ ಅದು ಪಾಸಿಟಿವ್ ಆಗ್ಬೋದು ಅಂತ ಕೂಡ, ಲೈಕ್ ಏನೋ ನೀವು ಈ ವ್ಯಕ್ತಿನ ಮದ್ವೆ ಮಾಡ್ಕೊಳ್ತೀರಾ ಅಂತ ಕೂಡ ತುಂಬಾ ಜನ ಅನ್ಕೊಳ್ತಾ ಇದಾರೆ. ಓಕೆನಾ. ಪರ್ಸನಾಲಿಟಿ ಬಂದ್ಬಿಟ್ಟು ನೀವು ಒಬ್ಬ ಕಾಮ್ ಆಗಿರೋ ಪರ್ಸನ್, ತುಂಬಾನೇ ಪಾಸಿಟಿವ್ ಎನರ್ಜಿ ಇರುವಂತ ಪರ್ಸನ್. ನಿಮ್ಮ ಒಂದು ಪಾಸಿಟಿವಿಟಿಗೆ ನಿಮ್ಗೆಲ್ಲ ಒಳ್ಳೇದೇ ಆಗ್ತಾ ಇದೆ. ಇವರೇ ವೆರಿ ನೈಸ್ ಪರ್ಸನ್. ನಿಮ್ ಜೊತೆ ಕೂತ್ಕೊಂಡು ಕಾಫಿ ಕುಡಿಯೋದಿರ್ಬೋದು, ಮಾತಾಡೋದಕ್ಕಿರ್ಬೋದು ಅಥವಾ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಇರ್ಬೋದು, ಜನ ತುಂಬಾ ಇಷ್ಟ ಪಡ್ತಾರೆ. ನೀವೊಂಥರ ಅಷ್ಟು ನೈಸ್ ಆಗಿರೋ ಪರ್ಸನ್, ಎಲ್ಲರೂ ಈಕ್ವಲ್ ಆಗಿ ನೋಡುವಂತ ಪರ್ಸನ್. ನಿಮ್ಮ ಸುತ್ತಮುತ್ತ ಜನ ಇರ್ಬೇಕು ಅಂತ ಆಸೆ ಪಡ್ತಾರೆ. ಓಕೆನಾ. ಆ ತರ ಒಂದು ಎನರ್ಜಿ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಕಾರ್ಡ್ ಇದು. ನಿಮಗೆ ಜನ ಒಂದು ಸ್ಟಾರ್ ತರ ಫೀಲ್ ಮಾಡ್ತಿದ್ರೆ, ನಿಮ್ಮನ್ನ ಜನ ಒಂಥರ ಲೈಕ್ ಏನೋ ಈ ಒಂದು ಪರ್ಸನ್ ತುಂಬಾ ಪಾಸಿಟಿವ್ ಎನರ್ಜಿ ಇದೆ, ಇವ್ರ ಜೊತೆ ಇದ್ರೆ ಏನಾದ್ರು ಕಲ್ತ್ಕೋಬಹುದು, ಏನಾದ್ರು ಹೇಳ್ಕೊಡ್ತಾರೆ ನಮಗೆ, ಇವರಿಂದ ಲವ್ ಮಾಡೋದು ತುಂಬಾ ಜಾಸ್ತಿ ಇದೆ. ತುಂಬಾನೇ ಪಾಸಿಟಿವ್ ಆಗಿರುವಂತ ಪರ್ಸನ್, ತುಂಬಾ ಕಾಮ್ ಆಗಿರ್ತಾರೆ, ತುಂಬಾ ಕಂಪೋಸ್ಡ್ ಆಗಿರ್ತಾರೆ. ಈ ತರ ಪರ್ಸನಾಲಿಟಿ ಇರುವಂತ ಜನ ಜೊತೆ ನಾವು ಇರ್ಬೇಕು ಆ ತರ ಫೀಲ್ ಮಾಡ್ತಾರೆ. ಕಾಫಿ ಕುಡಿಯೋದಿರ್ಬೋದು, ಊಟ ಮಾಡೋದಿರ್ಬೋದು ಅಥವಾ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು, ಅದಕ್ಕೆಲ್ಲ ಜನ ತುಂಬಾ ಇಷ್ಟಪಟ್ಟು ಜನ ನಿಮ್ಮ ಕಡೆ ಬರ್ತಾರೆ. ನಿಮ್ಮ ಒಂದು ಪರ್ಸನಾಲಿಟಿನ ನೋಡಿ ಜನ ನಿಮ್ ಕಡೆ ಬರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ವೆರಿ ಪಾಸಿಟಿವ್ ಕಾರ್ಡ್ ಗೈಸ್, ತುಂಬಾ ಒಳ್ಳೆ ಕಾರ್ಡ್ ಇದೆ. ಅಂಡ್ ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು 4 ಆಫ್ ಕಪ್ಸ್ ಬಂದಿದೆ. 4 ಆಫ್ ಕಪ್ಸ್ ಬಂದ್ಬಿಟ್ಟು ನಿಮಗೆ ಯೂನಿವರ್ಸ್ ಕಡೆಯಿಂದ ಕೂಡ ತುಂಬಾ ಆಫರ್ಸ್ ಗಳು ಬರ್ತಾ ಇರೋದು ಕಾಣಿಸ್ತಾ ಇದೆ. ಇಲ್ಲಿ ನೀವು ಏನ್ ಪ್ರಯರ್ ಮಾಡ್ತಿರಲ್ಲ ಅದಕ್ಕೆ ನಿಮಗೆ ಯೂನಿವರ್ಸ್ ಕೂಡ ನಿಮಗೆ ತುಂಬಾನೇ ಆಫರ್ ಗಳು ಕೊಡ್ತಾ ಇದೆ. ನೀವೇನಾದ್ರೂ ಮನಸ್ಸನ್ನ ಉಳಿಸ್ಕೊಂಡು ಅಥವಾ ನನಗದ್ ಬೇಕು ಅದಾಗ್ಬೇಕು ಅಂದ್ರೆ ಯೂಶಲಿ ಲೈಕ್ ನಿಮ್ಗೆ ಯೂನಿವರ್ಸ್ ಬೇಗನೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಅನ್ಸತ್ತೆ. ಇನ್ನು ಕೆಲವೊಬ್ಬರಿಗೆ ಏನಂತ ಅನ್ಸತ್ತೆ ಅಂದ್ರೆ ಲೈಕ್ ಏನೋ ನಿಮಗೆ ಇವಾಗ ಏನಿದೆಯಲ್ಲ ಪ್ರೆಸೆಂಟು, ಅದಕ್ಕಿಂತ ಲೈಕ್ ನನ್ಗೆ ಇದಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಫೀಲ್ ಮಾಡ್ತೀರಾ ಅಂತ ಹೇಳಿ ಕೆಲವೊಬ್ರು ಥಿಂಕ್ ಮಾಡ್ತಿದ್ದಾರೆ. ಲೈಕ್ ಏನು ಆಲ್ರೆಡಿ ದೇವರು ನಿಮ್ಗೆಲ್ಲ ಕೊಟ್ಟಿದ್ರು ಕೂಡ ಯಾವ್ದು ನಿಮ್ ಜೀವನದಲ್ಲಿ ಇಲ್ಲ ಅದ್ರ ಬಗ್ಗೆ ನೀವು ಜಾಸ್ತಿ ಥಿಂಕ್ ಮಾಡ್ತಿರ್ತೀರಾ, ನನ್ಗೆ ಅದ್ ಬೇಕು ಇಲ್ಲ. ಲೈಕ್ ಏನು ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ್ದಾದ್ರು ಒಂದು ಏನಾದ್ರು ಸಿಕ್ಕಿತ್ತು ಅಂತ ಅನ್ಕೊಳ್ಳಿ, ಲೈಕ್ ಅನ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಏನಾದ್ರು ಗೋಲ್ಡ್ ಐಟಮ್ಸ್ ನಿಮ್ಗೆ ಆಲ್ರೆಡಿ ದೇವ್ರು ಕೊಟ್ಟಿದ್ದಾರೆ, ನಿಮ್ಗೆ ಚೆನ್ನಾಗಿಟ್ಟಿದ್ದಾರೆ ಅಂದ್ರೆ ನೆಕ್ಸ್ಟ್ ಲೆವೆಲ್ಗೆ ಥಿಂಕ್ ಮಾಡೋದು ನೀವು. ಅಯ್ಯೋ ನನ್ನ ಹತ್ರ ಡೈಮಂಡ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ, ಡೈಮಂಡ್ ಬೇಕಿತ್ತು ನನಗೆ ಅಂತ ಹೇಳಿ ಇರೋದಕ್ಕಿಂತ ಇಲ್ಲದೆ ಇರೋ ಕಡೆ ನಿಮಗೆ ತುಂಬಾನೇ ಜಾಸ್ತಿ ಯಾವಾಗ್ಲೂ ಕೊರಗ್ತಾ ಇರೋದು ಕಾಣಿಸ್ತಾ ಇದೆ ಕೆಲವೊಬ್ಬರಿಗೆ. ಬಟ್ ಆದ್ರೆ ನಿಮಗೆ ಯೂನಿವರ್ಸ್ ಕಡೆಯಿಂದನೂ ಕೂಡ ತುಂಬಾನೇ ಆಫರ್ಸ್ ಗಳು ಕೂಡ ಬರ್ತಾ ಇದೆ. ಯೂನಿವರ್ಸ್ ನಿಮ್ಗೆ ಬ್ಲೆಸ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ. ಮೇ ಬಿ ಕೆಲವೊಬ್ಬರಿಗೆ ಏನ್ ಅನ್ಸುತ್ತೆ ಅಂದ್ರೆ ಮೇ ಬಿ ನೀವು ಪಾಸ್ಟ್ ಅಲ್ಲಿ ತುಂಬಾನೇ ಹರ್ಟ್ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ. ಅದಕ್ಕೋಸ್ಕರ ನೀವು ಲೈಕ್ ಏನು ಯಾವ್ದೇ ತರ ಆಪರ್ಚುನಿಟೀಸ್ ಬಂದ್ರೂ ಕೂಡ ತುಂಬಾ ಯೋಚನೆ ಮಾಡ್ತೀರಾ, ನನಗೆ ಮೂವ್ ಆನ್ ಆಗ್ಲಾ ಬೇಡ ಅಂತ ಹೇಳಿ. ಕೆಲವೊಂದ್ಸರಿ ಪಾಸ್ಟ್ ಅಲ್ಲಿ ಆಗಿರುವಂತ ಇನ್ಸಿಡೆಂಟ್ ಗಳಿಂದ ನಿಮಗೆ ಎಷ್ಟೊಂದ್ಸರಿ ಮೂವ್ ಆನ್ ಆಗೋದಕ್ಕೆ ಇಷ್ಟ ಇಲ್ದಲೆ ಸ್ಟಕ್ ಆಗಿರೋದು ಕೂಡ ಕಾಣಿಸ್ತಾ ಇದೆ ಕೆಲವೊಬ್ಬರಿಗೆ. ನೀನು ಏನು ಚೇಂಜಸ್ ಮಾಡೋದಕ್ಕಿಂತ ಇಷ್ಟಪಡಲ್ಲ ಲೈಫ್ ಅಲ್ಲಿ ಕೆಲವೊಂದ್ಸರಿ, ಅಷ್ಟು ಒಂಥರ
ಹಟ್ಮಾರಿ ತರ ಕುತ್ಕೊಳ್ಬಿಡ್ತೀರಾ ಅಂತ ಹೇಳಿ ಫೀಲ್ ಆಗುತ್ತೆ. ದಟ್ ಈಸ್ ಬಿಕಾಸ್ ಆಫ್ ನಿಮ್ಗೆ ಪಾಸ್ಟ್ ಅಲ್ಲಿ ಏನಾದ್ರು ಇನ್ಸಿಡೆಂಟ್ ಆಗಿದ್ರೆ ನೀವು ತುಂಬಾ ನೆಕ್ಸ್ಟ್ ಸ್ಟೆಪ್ ತಗೊಳ್ಳುವಾಗ ತುಂಬಾ ಯೋಚನೆ ಮಾಡಿ ತಗೊಳ್ತೀರಾ ಅಂತ ಹೇಳಿ ಕೆಲವೊಬ್ರು ಫೀಲ್ ಮಾಡ್ತಾರೆ. ಇನ್ನು ಕೆಲವೊಬ್ಬರಿಗೆ ನಿಮಗೆ ಸ್ವಲ್ಪ ಮೋಟಿವೇಶನ್ ಮಾಡೋರು ಇಲ್ಲ ಅನ್ಸತ್ತೆ, ಪಾಸಿಟಿವ್ ಆಗಿ ಹೇಳೋರು ಯಾರು ಇಲ್ಲ ಅಂತ ಅನ್ಸತ್ತೆ, ಆ ತರ ಕೂಡ ಫೀಲ್ ಮಾಡ್ತಾರೆ. ಲೈಕ್ ನಿಮ್ ಜೊತೆ ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಳ್ಳುವಾಗ ಯಾರು ನಿಮಗೆ ತಪ್ಪಾದ್ರು ಸರಿಯಾದ್ರು ಅಂತ ಹೇಳೋದಕ್ಕೆ ಇಲ್ಲೇನು ಅಂತ ಹೇಳಿ ಕೆಲವೊಬ್ರು ಫೀಲ್ ಮಾಡ್ತಾ ಇದಾರೆ. ಅಂಡ್ ತುಂಬಾ ಜನ ಏನ್ ಅನ್ಕೋತಾರೆ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಏನಾದ್ರು ತಗೋಬೇಕು ಅಂದ್ರೆ ಇವ್ರು ಯೂನಿವರ್ಸ್ ಆಫರ್ ಮಾಡಿದ್ರು ಕೂಡ ಯೋಚನೆ ಮಾಡ್ತಾರೆ. ಯಾಕೆಂದ್ರೆ ಪಾಸ್ಟ್ ಅಲ್ಲಿ ಆಗಿರೋ ಇನ್ಸಿಡೆಂಟ್ಗಳಿಗಿಂತ ಇವರು ಯೋಚನೆ ಮಾಡಿ ಡಿಸಿಷನ್ ತಗೊಳ್ತಾರೆ. ಅಂದ್ರೆ ಮುಂದೆ ಒಂದು ಹೆಜ್ಜೆ ಇಡೋದಕ್ಕೂ ಕೂಡ ತುಂಬಾನೇ ಯೋಚನೆ ಮಾಡುವಂತ ಪರ್ಸನಾಲಿಟಿ ಅಂತ ಹೇಳಿ ಇಲ್ಲಿ ಕೆಲವೊಬ್ರು ಫೀಲ್ ಮಾಡ್ತಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋಣ. ಓಕೆ, ಥರ್ಡ್ ಕಾರ್ಡ್ ಬಂದ್ಬಿಟ್ಟು 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಇನ್ನು 2 ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ನಿಮ್ ಜೀವನದಲ್ಲಿ ನೀವು ಏನೋ ಒಂದು ಜಗ್ಗಲ್ ಮಾಡ್ತಾನೆ ಇರ್ತೀರಾ ಯಾವಾಗ್ಲೂ ಅಂತ ಯಾರೋ ಫೀಲ್ ಮಾಡ್ತಾ ಇದ್ದಾರೆ. ತುಂಬಾ ಜನ ಅನ್ಕೊಳ್ತಾರೆ ಅಂತ ಅನ್ಸುತ್ತೆ. ನಿಮ್ ಜೀವನದಲ್ಲಿ ಯಾವಾಗ್ಲೂ ಅಷ್ಟೇ ನೀವು ಒಂಥರ ಹಣದ ಸ್ಟೆಬಿಲಿಟಿಗೂ ಕೂಡ ಫೈಟ್ ಮಾಡ್ತಿರ್ತೀರಾ. ರಿಲೇಶನ್ಶಿಪ್ ಅಲ್ಲೂ ಕೂಡ ಸ್ಟೇಬಲ್ ಆಗ್ಲಿ ಅಂತ ಫೈಟ್ ಮಾಡ್ತಿರೋದು ಕಾಣಿಸ್ತಾ ಇರತ್ತೆ. ಮತ್ತೆ ಏನೇ ಒಂದು ಯಾವ್ದೋ ಒಂದು ರಿಲೇಶನ್ಶಿಪ್ ನ ಯಾವ್ದೋ ಒಂದು ಸಂಬಂಧಗಳನ್ನ ಉಳಿಸ್ಕೊಳ್ಳೋದಕ್ಕೆ ತುಂಬಾ ಜಗಳ ಮಾಡೋದು, ಬ್ಯಾಲೆನ್ಸ್ ತಗೊಂಡ್ ಬರೋದಕ್ಕೆ ಟ್ರೈ ಮಾಡೋದು, ಹಣನ ಉಳಿಸೋದಕ್ಕೆ ಟ್ರೈ ಮಾಡೋದು. ಅಟ್ ದ ಸೇಮ್ ಟೈಮ್ ನಿಮ್ ಕೈಯಲ್ಲಿ ಹಣ ಹೋಗ್ತಿರತ್ತೆ, ನೀವು ಹಣ ಉಳಿಸೋದಕ್ಕೆ ಟ್ರೈ ಮಾಡ್ಬೋದು. ರಿಲೇಶನ್ಶಿಪ್ ಅಷ್ಟೇ ಬರ್ತಾರೆ, ಏನಾದ್ರೂ ಸಮಸ್ಯೆಗಳಾಗ್ಬಿಡತ್ತೆ, ಮತ್ತೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡೋದು. ಅಪ್ಪ ಅಮ್ಮ ಜೊತೆ ಸಂಬಂಧ ಚೆನ್ನಾಗಿರ್ಕೊಳ್ಳೋದಕ್ಕೆ ಟ್ರೈ ಮಾಡೋದು. ಯಾವಾಗ್ಲೂ ನಿಮ್ ಲೈಫ್ ಅಲ್ಲಿ ಏನಾದ್ರೂ ಒಂದು ಜಗ್ಲಿಂಗ್ ಇದ್ದೇ ಇರತ್ತೆ. ಏನಾದ್ರೂ ಒಂದು ಬ್ಯಾಲೆನ್ಸ್ ತಗೋಬರೋದಕ್ಕೆ ನಿಮ್ಮ ಜೀವನದಲ್ಲಿ ಎನಿ ಟೈಮ್ ಲೈಕ್ ಎವ್ರಿ ಟೈಮ್ ನೀವು ಫೈಟ್ ಮಾಡ್ತಿರೋದು ಇಲ್ಲಿ ಕ್ಲಿಯರ್ ಆಗಿ ಜನಕ್ಕೆ ಗೊತ್ತಾಗ್ತಿದೆ. ಜನ ಅದನ್ನ ಫೀಲ್ ಕೂಡ ಮಾಡ್ತಿದ್ದಾರೆ. ಮೇ ಬಿ ಇವರು ಹಣನ ಲೈಕ್ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೋದು, ಇಲ್ಲ ರಿಲೇಶನ್ಶಿಪ್ ನ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೋದು. ಇಲ್ಲ ಅಂದ್ರೆ ಇನ್ ಕೇಸ್ ಅದ್ ಯಾವ್ದು ಇಲ್ಲ ಅಂದ್ರೆ ಲೈಕ್ ಜನಗಳ ಜೊತೆ ಹೊರಗಿನ ಜನ ಇರ್ಬೋದು, ಜಾಬ್ ಇರ್ಬೋದು, ಕೆಲ್ಸಗಳಿರ್ಬೋದು, ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಿ ತುಂಬಾ ಜನ ಫೀಲ್ ಮಾಡ್ತಾರೆ. ಬಟ್ ಪೆಂಟಿಕಲ್ಸ್ ಯಾವಾಗ್ಲೂ ಹಣದ ಒಂದು ಇದು ತೋರ್ಸತ್ತೆ. ಸ್ಟೆಬಿಲಿಟಿಗೋಸ್ಕರ ನೀವು ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಅದನ್ನ ತೋರ್ಸತ್ತೆ. ಸೊ ಮೇ ಬಿ ಕೆಲವೊಬ್ರು ನಿಮ್ಮ ಫ್ರೆಂಡ್ಸ್ ಎಲ್ಲ ಏನ್ ಅನ್ಕೋತಾರೆ ಅಂದ್ರೆ ಹಣನ ತುಂಬಾ ಲೈಕ್ ಖರ್ಚು ಮಾಡದೆ ಬ್ಯಾಲೆನ್ಸ್ ಮಾಡ್ತಾರೆ, ಕೆಲವೊಂದ್ಸರಿ ಓವರ್ ಪುಲ್ ಮಾಡ್ತಾರೆ, ಇವ್ರಿಗೆ ಮ್ಯಾನೇಜ್ ಮಾಡೋದಕ್ಕೂ ಕಷ್ಟ ಆಗ್ತಿರ್ಬೋದೇನೋ ಅಂತ ಕೆಲವೊಬ್ಬ ಜನರು ನಿಮ್ ಬಗ್ಗೆ ಅನ್ಕೊಳ್ತಿರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನೀವು ಅಷ್ಟೇ ಹಣನ ಒಂದು ಸ್ಟೆಬಿಲಿಟಿಗೆ ತರೋದಕ್ಕೆ, ರಿಲೇಶನ್ಶಿಪ್ ನ ಸ್ಟೆಬಿಲಿಟಿಗೆ ತರೋದಕ್ಕೆ, ಅಥವಾ ಯಾವ್ದೋ ಒಂದು ಸ್ನೇಹ ಸಂಬಂಧಗಳನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಯಾವಾಗ್ಲೂ ಫೈಟ್ ಮಾಡ್ತಿರೋದು. ಇದು ಒಂಥರ ಯಾವ ತರ ಬ್ಯಾಲೆನ್ಸ್ ಅಂದ್ರೆ ಲೈಕ್ ಹೊರಗಡೆ ಕಾಣಿಸಲ್ಲ ಈ ಬ್ಯಾಲೆನ್ಸ್ ನೀವು ಮಾಡೋದಕ್ಕೆ ಟ್ರೈ ಮಾಡ್ತಿರೋದು. ಇದೊಂಥರ ಯಾವಾಗ್ಲೂ ಇಂಟರ್ನಲ್ ಆಗಿ ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ ಯಾವಾಗ್ಲೂ ಟ್ರೈ ಮಾಡ್ತಿರೋದು. ಯಾವಾಗ್ಲೂ ಒಂದು ಯುದ್ಧ ಮುಗಿಯೋದೇ ಇಲ್ಲ ಅಂತಾರಲ್ಲ, ಆತರ ಒಂದು ಬ್ಯಾಲೆನ್ಸ್ ಮಾಡೋದಕ್ಕೆ ಯಾವಾಗ್ಲೂ ಟ್ರೈ ಮಾಡ್ತಿರೋದು. ಅದ್ ನಿಮ್ಮ ಒಳಗಡೆನೂ ಇದೆ, ಪ್ಲಸ್ ಅದು ಜನಗಳಿಗೂ ಕೂಡ ಗೊತ್ತಾಗ್ತಾ ಇದೆ. ಮೋಸ್ಟ್ಲಿ ಹಿಂಗಿರ್ಬೋದು ಅಂತ ಹೇಳಿ. ಬಟ್ ತುಂಬಾ ಜನ ಏನ್ ಅನ್ಕೋತಾರೆ ಅಂದ್ರೆ ಸಂಬಂಧಗಳಿಗಿಂತ ಜಾಸ್ತಿ ಹಣನ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಾರೆ. ಹಣದ ವಿಚಾರದಲ್ಲಿ ತುಂಬಾ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ ಅನ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡೋಣ ಫೋರ್ತ್ ಕಾರ್ಡ್ ಏನ್ ಬರುತ್ತೆ ಅಂತ ಹೇಳಿ. ನೋಡಿ, ಫೋರ್ತ್ ಕಾರ್ಡ್ ಬಂದ್ಬಿಟ್ಟು 9 ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ 9 ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಅದು ಅಷ್ಟೇ ಒಂದು ಹಣದ ಕಾರ್ಡು. ನೀವು ಯಾವ ತರ ಒಂದು ಪರ್ಸನಾಲಿಟಿ ಅಂದ್ರೆ ನೀವ್ ಯಾರೇ ಸಹಾಯ ಕೇಳ್ಕೊಂಡ್ ಬಂದ್ರು ಕೂಡ ಟಕ್ಕಂತ ಹೆಲ್ಪ್ ಮಾಡ್ಬಿಡ್ತೀರಾ. ಆ ತರ ಒಂದು ಪರ್ಸನಾಲಿಟಿ ನೀವು. ಜನಕ್ಕೆ ಬೇಗ ಕರ್ಗೋಗ್ಬಿಡ್ತೀರಾ. ಯಾರಾದ್ರೂ ನಿಮ್ ಎದುರುಗಡೆ ಬಂದು ಸಮಸ್ಯೆ ಅಂತ ಕಣ್ಣೀರ್ ಹಾಕಿದ್ರು ಅಂದ್ರೆ ಮುಗೀತು. ನಿಮ್ಮ ಹತ್ರ ಆಲ್ರೆಡಿ ನಿಮ್ಗೆ ಎಷ್ಟ್ ಬೇಕು ಅಷ್ಟನ್ನ ಎತ್ತಿಡ್ಕೊಂಡ್ಬಿಡೋದು. ಬಾಕಿ ಏನಿರತ್ತಲ್ಲ ಅದನ್ನ ನೀವು ಖಂಡಿತವಾಗ್ಲೂ ಜನ ಕೊಡ್ತೀರಾ, ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀರಾ. ಆ ಒಂದು ಪರ್ಸನಾಲಿಟಿ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಜನ ಏನ್ ಥಿಂಕ್ ಮಾಡ್ತಾರೆ ಅಂದ್ರೆ ನೀವು ಆಲ್ರೆಡಿ ಒಂಥರ ತಾಯಿ ತರ, ಒಂಥರ ಲೈಕ್ ಮದರ್ಲಿ ನೇಚರ್ ಇರುತ್ತಲ್ಲ, ತಾಯಿಗೆ ಯಾವ ತರ ಒಂದ್ ಮಗು ಹತ್ಕೊಂತ ಹೋದ್ರೆ ಲೈಕ್ ನನಗ್ ಸಹಾಯ ಬೇಕು, ನಾನು ತುಂಬಾ ಕಷ್ಟದಲ್ಲಿದ್ದೀನಿ, ನಮ್ಗೆ ಯಾರು ಹೆಲ್ಪ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ರೆ ಅವ್ರ ಹತ್ರ ಏನಿದೆ ಅದನ್ನ ಎತ್ಕೊಟ್ಬಿಡ್ತಾರಲ್ಲ, ಆ ತರ ಒಂದು ಪರ್ಸನಾಲಿಟಿ ನಿಮ್ದು. ನೀವು ಆಲ್ರೆಡಿ ನಿಮ್ಮ ಒಂದು ಸೈಡ್ ಏನಿದೆಯಲ್ಲ ಹಣಕಾಸಿನ ವ್ಯವಸ್ಥೆ, ಅದನ್ನ ಸೆಕ್ಯೂರ್ ಮಾಡಿ ಇಟ್ಕೊಂಡಿರ್ತೀರಾ. ನಿಮಗೆ ಅಂತ ಇಷ್ಟ ಹಣನ ನೀವು ಆಲ್ರೆಡಿ ಎತ್ತಿಟ್ಕೊಂಡಿರ್ತೀರಾ.
ಬಾಕಿ ಏನು ಎಕ್ಸ್ಟ್ರಾ ಅಮೌಂಟ್ ಇರುತ್ತೆ ಇದನ್ನ ನಾನು ಇದಕ್ಕೆ ಯೂಸ್ ಮಾಡ್ಕೋಬಹುದು, ಅಥವಾ ನನ್ನ ಡೈಲಿ ಲೈಫ್ಗೆ ಯೂಸ್ ಮಾಡ್ಕೋಬಹುದು, ನನಗೆ ಏನಾದ್ರು ಕಷ್ಟ ಬಂದ್ರೆ ಯೂಸ್ ಮಾಡ್ಕೊಬಹುದು ಅಂತ ಏನ್ ಅಮೌಂಟ್ ಎತ್ತಿಟ್ಕೊಂಡಿರ್ತೀರಾ ಆ ಅಮೌಂಟ್ನ ಅಟ್ ಎನಿ ಟೈಮ್ ಎನಿ ಪೀಪಲ್ ಯಾರೇ ಬಂದು ನಿಮಗೆ ಕೇಳಿದ್ರು, ಈವನ್ ನಿಮ್ ಶತ್ರುಗಳು ಬಂದು ಕೇಳಿದ್ರು ಕೂಡ ಕಣ್ಣೀರ್ ಹಾಕೊಂಡು ನಿಮ್ಗೆ ಕಷ್ಟ ಇದೆ ಅಂತ ಹೇಳಿ ನೀವು ಹೆಲ್ಪ್ ಮಾಡ್ಬಿಡ್ತೀರಾ. ಆ ತರ ಒಂದು ಪರ್ಸನಾಲಿಟಿ ಇಲ್ಲಿ ಕಾಣಿಸ್ತಾ ಇದೆ. ನರಿಶಿಂಗ್ ಆಗಿದ್ದೀರಾ, ಮದರ್ಲಿ ನೇಚರು, ಅಟ್ ದ ಸೇಮ್ ಟೈಮ್ ತುಂಬಾನೇ ಕರುಣೆ ಇರುವಂತವ್ರು. ಕರುಣೆ ಅಂದ್ರೆ ಲೈಕ್ ಕರ್ಗೋಗ್ ಬಿಡ್ತೀರಾ, ನೀವ್ ಯಾರಾದ್ರೂ ಬಂದು ಹತ್ಬಿಟ್ಟು ಏನಾದ್ರು ನಿಮ್ಗೆ ಆಯ್ತು ಅದು ಇದು ಅಂದ್ರೆ ನಿಮ್ ಕೈ ತಡ್ಕೊಳ್ಳೋದಕ್ಕೆ ಆಗಲ್ಲ. ನಿಮ್ ಹತ್ರ 10 ರೂಪಾಯಿ ಇದ್ದು ನನ್ನ ಹತ್ರ ಇರೋದು 10 ರೂಪಾಯಿ ತಗೊಂಡೋಗಿ ಅಂತ ಕೊಟ್ಬಿಡ್ತೀರಾ ನೀವು. ಆ ತರ ಒಂದು ಪರ್ಸನಾಲಿಟಿ ನಿಮ್ದು. ಜನ ನಿಮ್ ಅದನ್ನು ಕೂಡ ಒಂದ್ ಕಡೆ ಯೋಚನೆ ಮಾಡ್ತಾರೆ. ಎಷ್ಟೇ ಯಾವುದೇ ತರ ಪರ್ಸನಾಲಿಟಿ ಇದ್ರೂ ಕೂಡ ನಿಮ್ದು ಏನೇ ಬ್ಯಾಲೆನ್ಸ್ ಇರೋದಕ್ಕೆ ಯೋಚನೆ ಮಾಡಿದ್ರು, ಇಲ್ಲ ನನಗೆ ಅದೇ ಬೇಕು ಇದೇ ಬೇಕು ಅಂತ ಹೇಳಿ ಥಿಂಕ್ ಮಾಡ್ತಿದ್ರು ಕೂಡ ನೀವು ಅಟ್ ದ ಸೇಮ್ ಟೈಮ್ ಹೆಲ್ಪಿಂಗ್ ನೇಚರ್ ತುಂಬಾ ಚೆನ್ನಾಗಿದೆ ನಿಮ್ದು. ನಿಮ್ಮ ಒಂದು ಪರ್ಸನಾಲಿಟಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಪರ್ಸನಾಲಿಟಿ ಅಂತ ಹೇಳಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೆ ಕೆಲವೊಬ್ರು ಏನ್ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ, ನೀವು ಫೈನಾನ್ಷಿಯಲಿ ತುಂಬಾ ಸ್ಟೇಬಲ್ ಆಗಿರುವಂತ ವುಮೆನ್, ಇಲ್ಲಿ ಲೇಡೀಸ್ ಏನಾದ್ರು ಆಗಿದ್ರೆ ವುಮೆನ್ ಆಗಿ ತಗೊಳ್ತೀವಿ ನಾವು. ಇನ್ ಕೇಸ್ ಜೆಂಟ್ಸ್ ಆಗಿದ್ರೆ ನೀವು ಮೆನ್ ಎನರ್ಜಿಗೆ ಕನ್ವರ್ಟ್ ಮಾಡ್ಕೊಳ್ಬಹುದು. ಲೈಕ್ ಫಿನಾನ್ಷಿಯಲಿ ತುಂಬಾನೇ ಸ್ಟೇಬಲ್ ಆಗಿರುವಂತ ಒಂದು ಹೆಣ್ಮಗಳು, ತುಂಬಾ ಲಕ್ಸುರಿನ ಬಯಸುವಂತ ಹೆಣ್ಮಗಳು, ಇಂಡಿಪೆಂಡೆಂಟ್ ಆಗಿದ್ದೀರಾ. ಫಿನಾನ್ಷಿಯಲಿ ನೀವು ತುಂಬಾ ಇಂಡಿಪೆಂಡೆಂಟ್ ಆಗಿರುವಂತ ಪರ್ಸನ್. ಏನೇ ಬೇಕಂದ್ರೂ ನೀವೇ ಡಿಸಿಷನ್ ತಗೊಳ್ತೀರಾ. ಇದ್ ಮಾಡ್ಬೇಕು, ಇಲ್ಲಿ ಬಿಲ್ ಕಟ್ಬೇಕು, ಈ ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೇಕು, ಈ ಬಟ್ಟೆ ತಗೊಳ್ಬೇಕು, ನೀವೇ ಡಿಸೈಡ್ ಮಾಡುವಂತ ಒಂದು ಪರ್ಸನಾಲಿಟಿ. ತುಂಬಾ ಲೈಕ್ ಏನೋ ನೀವು ಅಚೀವ್ ಮಾಡಿ ನೀವು ಅರ್ನ್ ಮಾಡ್ತಿದ್ದೀರಾ. ಸೊ ಅದರಿಂದ ನಿಮ್ಗೆ ಲಕ್ಸುರಿ ಇದೆ, ಲೈಫ್ ಅಲ್ಲಿ ಕಂಫರ್ಟ್ ಇರ್ಬೋದು, ನೀವು ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಇದೆ, ಅದರಿಂದ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಸಾಧ್ಯ ಇದೆ. ಲೈಕ್ ಕಂಫರ್ಟಬಲ್ ಆಗಿರುವಂತ ಲೈಫ್ ಇದೆ ನಿಮ್ದು. ಆತರ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಕೆಲವೊಬ್ರು ಏನಾದ್ರು ಹೆಲ್ಪ್ ಬೇಕಂತ ಬಂದ್ರು ಕೂಡ ನೀವು ಡೆಫಿನೆಟ್ಲಿ ಹೆಲ್ಪ್ ಮಾಡುವಂತ ಒಂದು ಪರ್ಸನಾಲಿಟಿ ಕೂಡ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನೋಡೋಣ ಲಾಸ್ಟ್ ಕಾರ್ಡ್ ಏನ್ ಬರುತ್ತೆ ಅಂತ ಹೇಳಿ. ಲಾಸ್ಟ್ ಕಾರ್ಡ್ ಬಂದ್ಬಿಟ್ಟು 5 ಆಫ್ ಪೆಂಟಿಕಲ್ಸ್ ಬಂದಿದೆ. ಪೆಂಟಿಕಲ್ಸ್ ತುಂಬಾ ಜಾಸ್ತಿ ಬರ್ತಾ ಇದೆ. ತುಂಬಾ ಹಣದ ವಿಚಾರವಾಗಿ ಇದೆ. ಜನ ನಿಮ್ಮನ್ನ ಲೈಕ್ ಏನೋ ತುಂಬಾ ಹಣ ಇದೆ ಇವ್ರ ಹತ್ರ ಹೆಲ್ಪ್ ಕೇಳ್ಬೋದು, ಹಣನ ತುಂಬಾ ಬ್ಯಾಲೆನ್ಸ್ ಮಾಡ್ತಾರೆ, ಇವರು ಚೆನ್ನಾಗಿದ್ದಾರೆ, ಒಂಥರ ಸ್ಟಾರು, ಈ ತರ ಎಲ್ಲ ಯೋಚನೆ ಮಾಡ್ತಿದ್ದಾರೆ. ನೋಡಿ ತುಂಬಾ ಜನ ನಿಮ್ಮ ಹತ್ರ ಹೆಲ್ಪ್ ಕೇಳ್ಕೊಂಡ್ ಕೂಡ ಲೈಕ್ ಏನೋ ಹೆಲ್ಪ್ ಕೇಳ್ಕೊಂಡ್ ಕೂಡ ಬರ್ಬೋದು. ಸೊ ಇಲ್ಲಿ 5th ಕಾರ್ಡ್ ಬಂದ್ಬಿಟ್ಟು 5 ಆಫ್ ಪೆಂಟಿಕಲ್ಸ್ ಬಂದಿದೆ. ನೋಡೋಣ 5 ಆಫ್ ಪೆಂಟಿಕಲ್ಸ್ ಏನ್ ಬರುತ್ತೆ ಅಂತ. ಈ 5 ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಹಣದ ಒಂದು ಲಾಸ್ ನ ತೋರ್ಸತ್ತೆ, ಜಾಬ್ ಲಾಸಸ್ಗಳು ತೋರ್ಸತ್ತೆ, ಫಿನಾನ್ಷಿಯಲಿ ಲಾಸಸ್ ಆಗಿರೋದು ಕೂಡ ತೋರ್ಸತ್ತೆ. ಲಾಸ್ ಇನ್ ಮೆನಿ ವೇಸ್, ನಿಮ್ ಜೀವನದಲ್ಲಿ ನೀವು ಬಹಳಷ್ಟು ಕಳ್ಕೊಂಡಿದ್ದೀರಾ ಅಂತ ಕೂಡ ಕಾಣಿಸುತ್ತೆ. ಅದನ್ನು ಕೂಡ ಜನ ಮೇಕೌಟ್ ಮಾಡ್ತಿದ್ದಾರೆ. ಕೆಲವೊಂದ್ಸರಿ ನಿಮಗೆ ತುಂಬಾನೇ ಇನ್ಸೆಕ್ಯೂರಿಟಿ ಫೀಲ್ ಆಗ್ಬೋದು, ಜನಗಳಿಂದ ನೀವು ದೂರ ಆಗ್ಬಿಡ್ತೀರಾ. ಲೈಕ್ ತುಂಬಾ ಹ್ಯೂಜ್ ಆಗಿ ಫಿನಾನ್ಷಿಯಲಿ ಲಾಸಸ್ ಬಂದ್ಬಿಡತ್ತೆ. ನೀವು ಈ ತರ ಹೆಲ್ಪ್ ಮಾಡಿ ಬ್ಯಾಲೆನ್ಸ್ ತಗೊಂಡ್ಬರೋದಕ್ಕೆ ಟ್ರೈ ಮಾಡಿ ಇರೋ ದುಡ್ಡನ್ನೆಲ್ಲ ಕೊಟ್ಕೊಂತ ಬಂದು ಫಿನಾನ್ಷಿಯಲಿ ಲಾಸಸ್ ಆಗಿರೋದು ಕೆಲವೊಬ್ಬರಿಗೆ ಗೊತ್ತಾಗ್ತಿದೆ. ಕೆಲವೊಂದು ಟೈಮಲ್ಲಿ ನೀವು ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ಗೆ ನಿಮ್ಗೆ ಕಷ್ಟ ಎಲ್ಲ ಬಂದಾಗ ಜಾಬ್ ಲಾಸಸ್ ಮಾಡ್ಕೊಂಡಿದ್ದೀರಾ, ಅದು ಕೂಡ ಜನ ಫೀಲ್ ಮಾಡ್ತಾ ಇದ್ದಾರೆ. ಲೈಕ್ ಏನೇ ಕಷ್ಟಗಳು ಬಂದ್ರು ಕೂಡ ಅವ್ರಿಗೆ ಗೊತ್ತು ನೀವು ಇಂಟರ್ನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ. ಈ ಒಂದು ಸಿಚುವೇಶನ್ ನೋಡಿ ಜನ ಅಲ್ಲಿಬ್ರು ಇದಾರಲ್ವಾ, ಎಷ್ಟು ಕೋಲ್ಡ್ ಇದೆ ಹೊರಗಡೆ ಎಲ್ಲ, ಬಟ್ ಸ್ಟಿಲ್ ಅವ್ರಿಗೆ ಯಾರ ಹೆಲ್ಪ್ನು ತಗೊಳ್ತಾ ಇಲ್ಲ, ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದಾರೆ. ಇವೊಂದು ಇಲ್ಲಿ ವಿಂಡೋ ಅಲ್ಲಿ 5 ಕಾಯಿನ್ ಇದೆ, ಅದು ಹಣದ ಕಾಯಿನ್. ಅದು ಆ ಯೂನಿವರ್ಸ್ ಹಣದ ಕಾಯಿನ್ ತೋರಿಸ್ತಾ ಇದೆ. ಆ ಚರ್ಚ್ ಹಿಂದೆ ಬಂದ್ಬಿಟ್ಟು ಒಂದು ಟೆಂಪಲ್ ಇಲ್ಲ ಚರ್ಚು, ಏನೋ ಒಂದು ದೇವರ ಎನರ್ಜಿ ಇರುವಂತ ಒಂದು ಪ್ಲೇಸ್ ಅದು. ಅಲ್ಲಿಂದ ಅವ್ರಿಗೆ ಲೈಕ್ ನಾನಿದ್ದೀನಿ, ನಾನು ಹೆಲ್ಪ್ ತಗೊಳ್ಬಹುದು, ನೀನು ಸ್ಟಿಲ್ ಯು ಕ್ಯಾನ್ ಟೇಕ್ ಮೈ ಹೆಲ್ಪ್ ಅಂತ ಹೇಳ್ತಿದ್ರು ಕೂಡ ಈ ಪರ್ಸನ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲ, ನಾನು ಈ ಸಿಚುವೇಶನ್ ನ ದಾಟ್ಕೊಂಡು ಹೋಗ್ತೀನಿ ಮುಂದೆ, ನಾನು ಈ ಸಿಚುವೇಶನ್ ನ ಕ್ರಾಸ್ ಮಾಡ್ಕೊಂಡು ಹೋಗೋಷ್ಟು ಶಕ್ತಿ ನನಗೆ ಇದೆ ಅಂತ ಹೇಳಿ ಅದನ್ನ ನೋಡ್ತಾನೆ ಇಲ್ಲ ಅವ್ರ ಕಡೆ. ಅದನ್ನ ಪೆಂಟಿಕಲ್ಸ್ ಹೆಲ್ಪಿಂಗ್ ಏನಿದೆ ನೇಚರು, ಯೂನಿವರ್ಸ್ ಕಡೆಯಿಂದ ಬರ್ತಿರೋದು, ಗಾಡ್ ಕಡೆಯಿಂದ ಬರ್ತಿರೋದು, ಆ ಹೆಲ್ಪ್ ಇವ್ರು ನೋಡ್ದೇನೆ ತಂಪಾಡಿ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ, ನಾನು ಈ ಸಿಚುವೇಶನ್ ನ ಕ್ರಾಸ್ ಮಾಡೇ ಮಾಡ್ತೀನಿ, ಈ ಸಿಚುವೇಶನ್ ನ ಗೆದ್ದೇ ಗೆಲ್ತೀನಿ, ಎಷ್ಟೇ ಕಷ್ಟ ಬಂದ್ರು ನಾನು
ಸ್ಟ್ರಾಂಗ್ ತಗೊಂಡು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತೀನಿ ಅಂತ ಹೇಳಿ ಆ ಇಬ್ಬರು ಪರ್ಸನ್ ಕೂಡ ಹೋಗ್ತಾ ಇದಾರೆ. ಅದೇ ತರ ಜನ ನಿಮ್ ಬಗ್ಗೆ ಥಿಂಕ್ ಮಾಡ್ತಾ ಇದಾರೆ. ಜೀವನದಲ್ಲಿ ನಿಮಗೆ ಎಷ್ಟೇ ಕಷ್ಟಗಳು ಬಂದ್ರು ಕೂಡ, ಎಷ್ಟೇ ಯಾರೇ ನಿಮ್ಗೆ ಏನೇ ತೊಂದರೆ ಕೊಡಕ್ ಬಂದ್ರು ಕೂಡ ನೀವು ಅದ್ರ ಬಗ್ಗೆ ಚಿಂತೆನೆ ಮಾಡಲ್ಲ. ಆ ಸಿಚುವೇಶನ್ ಪಾಸ್ ಆಗೋವರೆಗೂ ಅದನ್ನ ಫೈಟ್ ಮಾಡಿ ಸ್ಟ್ಯಾಂಡ್ ತಗೊಂಡು ನಿಂತ್ಕೊಳ್ತೀರಾ. ಆ ಒಂದು ಪರ್ಸನಾಲಿಟಿ ಜನ ನಿಮ್ಮಲ್ಲಿ ನೋಡ್ತಾ ಇದ್ದಾರೆ. ಈ ಸಿಚುವೇಶನ್ ಎಲ್ಲ ಲೈಕ್ ಈಗ ಈ ತರ ಒಂದು ಮೂಮೆಂಟ್ ಎಲ್ಲ ಕ್ರಿಯೇಟ್ ಆಗುತ್ತಲ್ಲ, ಅದು ಒಂದು ತಾತ್ಕಾಲಿಕವಾಗಿ ಬಂದು ಹೋಗುವಂತ ಮೂಮೆಂಟ್. ಏನೇ ಯಾವುದೇ ತರ ಮೂಮೆಂಟ್ ಬಂದ್ರು ನಿಮ್ ಜೀವನದಲ್ಲಿ ನೀವು ಸ್ಟ್ರಾಂಗ್ ಆಗಿ ನಿಂತ್ಕೋತೀರಾ. ತುಂಬಾ ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್ ನೀವು. ಅಂಡ್ ಲೈಕ್ ನಾನು ತೋರಿಸ್ತೀನಿ ಅಂತ ಹೇಳ್ತಾರಲ್ಲ, ಆ ತರ ಒಂದು ಕ್ಯಾಂಡಿಡೇಟ್ಸ್ ನೀವು. ಅದನ್ನು ಕೂಡ ಜನ ನಿಮ್ಮ ಹತ್ರ ಫೀಲ್ ಮಾಡ್ತಿದ್ದಾರೆ. ನೋಡೋಣ ಲಾಸ್ಟ್ ಅಲ್ಲಿ ಯೂನಿವರ್ಸ್ ಕಡೆಯಿಂದ ಏನೊಂದು ಕಾರ್ಡ್ ಬರುತ್ತೆ ಅಂತ ಹೇಳಿ. ಸೊ ಏಸ್ ಆಫ್ ವಾಂಡ್ಸ್ ಬಂದಿದೆ. ಸೊ ನೋಡಿ, ಏಸ್ ಆಫ್ ವಾಂಡ್ಸ್ ಬಂದ್ಬಿಟ್ಟು ಇದು ಅಷ್ಟೇ ತುಂಬಾ ಒಂದು ಪಾಸಿಟಿವ್ ಕಾರ್ಡ್. ಇದು ತುಂಬಾ ಪಾಸಿಟಿವ್ ಎನರ್ಜಿ ಇರುವಂತಹ ಕಾರ್ಡ್ ಇದು. ಏಸ್ ಆಫ್ ವಾಂಡ್ಸ್ ಬಂದ್ಬಿಟ್ಟು ನಿಮ್ ಜೀವನದಲ್ಲಿ ಲೈಕ್ ನೀವು ಎಷ್ಟು ಫೈರ್ ಆಗಿದ್ದೀರಾ, ಎಷ್ಟು ಆಕ್ಷನ್ ಓರಿಯೆಂಟೆಡ್ ಇದ್ದೀರಾ, ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ. ನಿಮ್ ಜೀವನದಲ್ಲಿ ಏನೇ ಕಷ್ಟಗಳು ಬಂದ್ರು ಕೂಡ ಹೊಸ ಬಿಗಿನಿಂಗ್ಸ್ ಬಂದೇ ಬರುತ್ತೆ. ನಿಮ್ಮ ಕೆರಿಯರ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಲವ್ ಲೈಫ್ ಆಗಿರ್ಬೋದು, ಎಲ್ಲದರಲ್ಲೂ ನಿಮಗೆ ಬಿಗಿನಿಂಗ್ಸ್ ಇದ್ದೇ ಇರುತ್ತೆ. ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಆಫರ್ ಬಂದೇ ಬರುತ್ತೆ. ಅದನ್ನು ಕೂಡ ಜನ ಫೀಲ್ ಮಾಡ್ತಿದ್ದಾರೆ. ಎಷ್ಟೇ ಕಷ್ಟ ಆದ್ರೂ ಡೆಫಿನೆಟ್ಲಿ ಅವರು ವಿನ್ ಆಗ್ತಾರೆ, ಅವ್ರಿಗೆ ಆಫರ್ ಬರುತ್ತೆ. ಅವ್ರ ಕಡೆ ದೇವರಿದ್ದಾರೆ, ಅವ್ರಿಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಅದನ್ನು ಕೂಡ ಜನ ಇಲ್ಲಿ ಫೀಲ್ ಮಾಡ್ತಾ ಇದ್ದಾರೆ. ತುಂಬಾನೇ ಜಾಸ್ತಿ ಅಡ್ವೆಂಚರ್ ಆಗಿರುವಂತ ಪರ್ಸನ್ ನೀವು. ತುಂಬಾ ಒಳ್ಳೆ ಫ್ಯಾಮಿಲಿನ ಮೇಂಟೈನ್ ಮಾಡ್ತೀರಾ. ತುಂಬಾ ಪ್ಯಾಷನೇಟ್ ಆಗಿ ಇರೋದಕ್ಕೆ ಟ್ರೈ ಮಾಡುವಂತ ಪರ್ಸನ್. ತುಂಬಾ ಕ್ರಿಯೇಟಿವ್ ಆಗಿರುವಂತ ಐಡಿಯಾಸ್ ಇದೆ ನಿಮ್ಮ ಹತ್ರ. ತುಂಬಾ ಜಾಬ್ ಓರಿಯೆಂಟೆಡ್ ಆಗಿರ್ತೀರಾ. ಕೆರಿಯರ್ ಥ್ರೂ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀರಾ ವಿನ್ ಆಗೋದಕ್ಕೆ. ನಿಮ್ಮ ಐಡಿಯಾಸ್ ಬ್ಯೂಟಿಫುಲ್ ಆಗಿದೆ, ಅಂದ್ರೆ ಯೂನಿಕ್ ಆಗಿ ನೀವು ಥಿಂಕ್ ಮಾಡ್ತೀರಾ. ಅದನ್ನೆಲ್ಲ ಜನ ಇಲ್ಲಿ ಪಾಸಿಟಿವ್ ಆಗಿ ಫೀಲ್ ಮಾಡ್ತಿದ್ದಾರೆ. ಲೈಕ್ ನಿಮ್ಗೆ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದ್ರು ಡೆಫಿನೆಟ್ಲಿ ಸಕ್ಸಸ್ ಅನ್ನೋದು ನಿಮ್ಮ ಕಡೆ ಇದ್ದೇ ಇರುತ್ತೆ. ಅದು ದೇವ್ರು ಕೂಡ ಒಂಥರ ಆಶೀರ್ವಾದ ರೂಪದಲ್ಲಿ ನಿಮ್ಗೆ ಕೊಡ್ತಾರೆ ಅಂತ ಅನ್ಸುತ್ತೆ. ಸೊ ಜನ ನಿಮ್ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ದಾರೆ. ಇನ್ನು ಯಾವ ಕಾರ್ಡಲ್ಲೂ ನೆಗೆಟಿವ್ ಆಗಿ ನಿಮ್ಗೆ ತೋರಿಸ್ತಿಲ್ಲ. ಲೈಕ್ ಒಂದೇ ಒಂದು ಕಾರ್ಡಲ್ಲಿ ಮಾತ್ರ ನಿಮಗೆ ಏನಿದೆ ಅದನ್ನ ಬಿಟ್ಟು ಬೇರೆ ಕಡೆ ಯೋಚನೆ ಜಾಸ್ತಿ ನಿಮಗೆ ಅಂತ ಹೇಳಿ ತೋರಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ಹೆಲ್ಪಿಂಗ್ ನೇಚರ್ ಇದೆ. ಎಷ್ಟೇ ಕಷ್ಟ ಬಂದ್ರು ಸ್ಟ್ರಾಂಗ್ ಆಗಿ ನಿಂತ್ಕೋತೀರಾ. ಒಳ್ಳೆ ಬಿಗಿನಿಂಗ್ಸ್ ಇದೆ ನಿಮ್ ಲೈಫ್ ಅಲ್ಲಿ, ಆಫರ್ಸ್ ಗಳಿದೆ, ಐಡಿಯಾಸ್ ಇದೆ ನಿಮ್ಮ ಹತ್ರ. ಎಲ್ಲ ಒಳ್ಳೆ ಒಳ್ಳೆ ಕಾರ್ಡ್ಸ್ ಬಂದಿದೆ ಗೈಸ್. ತುಂಬಾ ಚೆನ್ನಾಗಿದೆ. ತುಂಬಾನೇ ಬ್ಯೂಟಿಫುಲ್ ಆಗಿರೋ ಕಾರ್ಡ್. ಎಲ್ಲ ಕಾರ್ಡ್ಸ್ ಚೆನ್ನಾಗಿದೆ. ಲೈಕ್ ಇದನ್ನ 9 ಆಫ್ ಪೆಂಟಿಕಲ್ಸ್ ಕ್ಲೈಮ್ ಮಾಡ್ಕೊಳ್ಳಿ. ಏಸ್ ಆಫ್ ವಾಂಡ್ಸ್ ಕ್ಲೈಮ್ ಮಾಡ್ಕೊಳ್ಳಿ. ದ ಸ್ಟಾರ್ ಡೆಫಿನೆಟ್ಲಿ ಕ್ಲೈಮ್ ಮಾಡ್ಕೊಳ್ಳಿ, ಬಿಕಾಸ್ ಯು ಆರ್ ದ ಸ್ಟಾರ್ ಅಂತ ಅನ್ಸುತ್ತೆ. ಅಂಡ್ ಇದು ಅದನ್ನ ಬಿಟ್ಟು ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಅಂತ ಕಾರ್ಡ್ 2 ಆಫ್ ಪೆಂಟಿಕಲ್ಸ್. ನಿಮ್ ಜೀವನದಲ್ಲಿ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ನೀವು ಟ್ರೈ ಮಾಡ್ತಿದ್ರೆ ಅದನ್ನ ಕೂಡ ಕ್ಲೈಮ್ ಮಾಡ್ಕೋಬಹುದು. ಸೊ ಗೈಸ್, ಇದು ಇವತ್ತಿನ ಒಂದು ಟಾರೋ ಕಾರ್ಡ್ ರೀಡಿಂಗ್ ಆಗಿತ್ತು. ಹೋಪ್ಫುಲಿ ನಿಮಗೆ ಈ ರೀಡಿಂಗ್ ಇಷ್ಟ ಆಯ್ತು ಅಂತ ಅನ್ಕೊಂಡು ನಾನು ಈ ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ. ಓಕೆನಾ? ಮತ್ತೆ ಮುಂದಿನ ಒಂದು ಬ್ಯೂಟಿಫುಲ್ ಆಗಿರೋ ರೀಡಿಂಗ್ ಅಲ್ಲಿ ನಿಮ್ ಜೊತೆ ಸಿಗೋಣ. ಯಾರಿಗೆ ಯಾವ್ದಾದ್ರು ಟಾಪಿಕ್ ಬಗ್ಗೆ ನಾನು ವಿಡಿಯೋಸ್ ಮಾಡ್ಬೇಕು ಅಂತ ಹೇಳಿ ಮನ್ಸಲ್ಲಿ ಇತ್ತು ಅಂದ್ರೆ ದಯವಿಟ್ಟು ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಕೆಲವೊಂದ್ಸರಿ ಲೈಕ್ ರೆಕಾರ್ಡಿಂಗ್ ಮಾಡುವಾಗ ವಾಯ್ಸ್ ಸ್ವಲ್ಪ ಲೋ ಆಗಿದೆ, ಅದರ ಸಲುವಾಗಿ ಕ್ಷಮೆ ಇರಲಿ. ನಾನು ಎಲ್ಲಾ ಕಾಮೆಂಟ್ಸ್ ಓದ್ತಾ ಇದ್ದೀನಿ. ಇನ್ ಕೇಸ್ ಏನಾದ್ರು ನಿಮಗೆ ವಿಡಿಯೋ ಸಲುವಾಗಿ ಏನಾದ್ರು ಹೇಳ್ಬೇಕು ಅನ್ಸಿದ್ರೆ ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡ್ಬೋದು. ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ದಯವಿಟ್ಟು ನನ್ನ ವಾಟ್ಸ್ಆಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಡೆಫಿನೆಟ್ಲಿ ನಾನು ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡ್ತೀನಿ. ಓಕೆನಾ? ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಮತ್ತೆ ಮುಂದಿನ ರೀಡಿಂಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್.